25-30 ಸಾವಿರ ಜನ ಕೆಲಸ ಮಾಡ್ತಾ ಇದ್ದಂತ ಈ ಚಮಟಿ ಕಾರ್ಖಾನೆ 2003-2004 ಸಿಂಗಪುರ ಮಾಡ್ತಾ ಇದ್ರಲ್ಲ, ಆ ಸಿಂಗಪುರ ಮಾಡಬೇಕಾದ್ರೆ 120-130 ಎಕರೆ ಈ ಚಮಟಿ ಕಾರ್ಖಾನೆ ಜಾಗನ ಲೂಟಿ ಮಾಡಿದಾರೆ ಯಾರು? ಅದು ವಾಪಸ್ ತಗತ್ತಿ ಹಬ್ಬ ಕಂಡ್ರೆ ಫಾರೆಸ್ಟ್ ಲ್ಯಾಂಡ್ ಆದ್ರೆ 150-160 ಎಕರೆನು 2003-2004 ಸಿಂಗಪುರ ಮಾಡ್ತೀವಿ ಅಂತೇಳಿ ದೋಚಿದ್ರಲ್ಲ, ಬಿಡಿಸ್ಕೊತೀರಾ ಜಾಗಗಳನ್ನಾಗಿದ್ರೆ? ಇದು ಈ ರಾಜ್ಯ ಹೇಗೆ ನಡೀತಾ ಇದೆ ಯೋಚನೆ ಮಾಡಿ. ನನಗೆ ಒಂದು ಕಡೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಜನ ಹಠ ಮಾಡಿ ನನ್ನ ಕರ್ಕೊಂಡೋಗಿ ಚುನಾವಣೆ ನಿಲ್ಲಿಸ್ಕೊಂಡಿದ್ರಿಂದ ಇವತ್ತಲ್ಲೇನೋ ಮಂತ್ರಿ ಆಗಿದ್ದೀನಿ. ಮಂಡ್ಯ ಜಿಲ್ಲೆ ಜನರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಒಂದ್ ಕಡೆ ಅಲ್ಲಿ ದೇಶದ ಮಟ್ಟದಲ್ಲಿ ಇವತ್ತು ನೀವು ಕೊಟ್ಟಂತ ಒಂದು ಮತ ಏನಿದೆ, ಒಂದು ಒಳ್ಳೆ ಹೆಸರು ಮಾಡತಕ್ಕಂಥ ಒಂದು ಅವಕಾಶ ನೀವು ನನಗೆ ಕೊಟ್ಟಿದ್ದೀರಿ ಮಂಡ್ಯ ಜಿಲ್ಲೆ ಜನ. ಅದಷ್ಟೇ ಅಲ್ಲ, ಹಳೆ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ 14 ಚುನಾವಣೆಯಲ್ಲಿ 12 ಚುನಾವಣೆ ಗೆಲ್ಲಿಸ್ಕೊಟ್ರಿ ಲೋಕಸಭೆಗೆ. ಇನ್ನೆರಡು ನಮ್ಮ ಅಪರ ಕೈಯಿಂದಲೇ ಹೋಗಿದ್ದದು. ಇಲ್ಲೇ 14 ಹಳೆ ಕರ್ನಾಟಕದ ಚುನಾವಣೆ ಗೆಲ್ತಾ ಇದ್ದು. ಅದರಿಂದ ಇವತ್ತೇನು ನನ್ನ ಮಂತ್ರಿ ಸ್ಥಾನ ಸಿಕ್ಕಿದೆ, ಇವತ್ತು ಬಹಳ ಜನಕ್ಕೆ ಕುಮಾರಣ್ಣ ಮಂತ್ರಿ ಆಗ್ಬಿಟ್ಟ, ಇವೇ ಇಂಡಸ್ಟ್ರಿ ಮಿನಿಸ್ಟ್ರು, ನಮ್ಮ ಮಂಡ್ಯ ಜಿಲ್ಲೆ ಏನೋ ಒಂದು ಕಾರ್ಖಾನೆ ತರಬೇಕು, ತುಮಕೂರಿಗೊಂದು ಕಾರ್ಖಾನೆ ತರಬೇಕು. ಮೊನ್ನೆ ನಮ್ಮ ಬಿದರ್ ನಮ್ಮ ಬಂಡಪ್ಪ ಕಾಶಪ್ಪನವರು ಮತ್ತೆ ಇವರು ನಮ್ಮ ನಾಡಗೌಡರು ಯಾವುದಾದ್ರೂ ಒಂದು ಕಾರ್ಖಾನೆ ತಗೊಂಬರೋಣ ನಮ್ಮ ಭಾಗದಲ್ಲೆಲ್ಲ ಜನ ಎಲ್ಲ ಮೆಚ್ಕೋತಾರೆ. ಇಲ್ಲಿ ನಾನು ಕಾರ್ಖಾನೆ ಕೂಡ ಇಲಾಖೆ ಅಲ್ಲ, ಅದು ಬಹಳ ಜನಕ್ಕೆ ನಾನು ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅಂದ್ರೆ ಕಾರ್ಖಾನೆ ಪ್ರಾರಂಭ ಮಾಡೋದು ನನ್ನ ಕೈಲಿದೆ ಅಂತ ಕೆಲವರಲ್ಲಿ ಆ ಭಾವನೆ ಬಂದು ಹೋಗ್ಬಿಟ್ಟಿದೆ. ಆದರೆ ಅಲ್ಲಿ ನನ್ನ ಕೆಲಸವೇ ಬೇರೆ. ಆದರೆ ಏನೋ ಒಂದು 40 ಹೆಚ್ಚು PSUಗಳಿವೆ. BHEL ಒಂದು ಬಿಟ್ಟು ಉಳಿದಿದ್ದೆಲ್ಲ ಕ್ಲೋಸ್ ಆಗಿದೆ. ಅದಕ್ಕೆ ಲೈಫ್ ಕೊಡ್ಲಿಕ್ಕೆ ಓಡಾಡ್ತಾ ಇದ್ದೀನಿ. ಕೇರಳದಲ್ಲಿ ಕಾಲಾಮಸೂರಿ ಅಂತ ಏನಿದೆ, ಅಲ್ಲಿ ಒಂದು HMT ಕಾರ್ಖಾನೆ ಇದೆ. ಅದಕ್ಕೆ ಒಂದು ಲೈಫ್ ಕೊಡೋದಕ್ಕೆ ಏನೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. HMTಗೆ ಬೆಂಗಳೂರಿಗೆ VSLದು ಅದು ಮುಚ್ಚಿದ್ರು. ಅದನ್ನು ಇವತ್ತು ತೆಗಿಲಿಕ್ಕೋಸ್ಕರವಾಗಿ ಈಗಾಗಲೇ ಮೊನ್ನೆ ಸೆಕ್ರೆಟರಿನೂ ಕಳಿಸಿದ್ದೆ. DPR ನಡೀತಾ ಇದೆ. ವಿಶ್ವೇಶ್ವರಯ್ಯನವರು ಮೈಸೂರಿನ ಮಹಾರಾಜರ ಹೆಸರು ಉಳಿಸಬೇಕು ಅಂತ ಹೇಳಿ ಅಲ್ಲಿ ಇವತ್ತು ಹೊಸದಾಗಿ ಸಂಪೂರ್ಣ ಪುನಶ್ಚೇತನವಾಗಿ ಹೊಸ ರೀತಿಯಲ್ಲಿ ಆ ಕಾರ್ಖಾನೆ ಪ್ರಾರಂಭ ಆಗಬೇಕು ಅಂತ ಹೇಳಿ VSLದು ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ನಾನು ಕನ್ನಡ ನಾಡಿಗೆ ಕನ್ನಡಿಗರಿಗೆ ಕೊಡ್ತಿರ್ತಕ್ಕಂಥ ಒಂದು ಅಳಿಲ್ ಸೇವೆ ನಂದು. ಹಲವಾರು ವಿಷಯಗಳಿದೆ, ಹಲವಾರು ರೀತಿಯಲ್ಲಿ ಇಡೀ ದೇಶದಲ್ಲಿ ಸಮಸ್ಯೆಗಳೇನಿದೆ, ಈ ಎರಡು ಇಲಾಖೆಯಿಂದ ಒಂದು ಗೌರವಯುತವಾಗಿ ಜನ ಮೆಚ್ಚತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಮಟ್ಟಕ್ಕೆ ನನ್ನನ್ನೇನು ಬೆಳೆಸಿದ್ದೀರಿ. ಇವತ್ತೇನಾದರೂ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ಹೆಸರನ್ನ ನಾಡಿನ ಜನ ಮಾತನಾಡಿದ್ರೆ ಅದಕ್ಕೆ ಕಾರಣ ನಿಮಗೆ ಸೇರಬೇಕದು. ನಿಮ್ಮ ದುಡಿಮೆ ಮೇಲೆ ಇವತ್ತು ನಾನು ಇಲ್ಲಿರೋನು.